ಬಂದಿರೋ ಶೋಕಾಸ್ ನೋಟಿಸ್ ಬಗ್ಗೆ ಕೂಡ ಖಡಕ್ ಆಗಿ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು. ಶೋಕಾಸ್ ನೋಟಿಸ್ ಡ್ಯೂಪ್ಲಿಕೇಟ್ ಇರಬಹುದು, ವಿಜಯೇಂದ್ರ ಅವರೇ ಕೊಡಿಸಿರಬಹುದು. ನನಗೇನು ಹೈಕಮಾಂಡ್ ನಾಯಕರಿಂದ ನೇರವಾಗಿ ಬಂದಿಲ್ಲ, ಶಿಸ್ತು ಸಮಿತಿಯಿಂದನೂ ನೇರವಾಗಿ ಬಂದಿಲ್ಲ, ಮಾಧ್ಯಮಗಳಲ್ಲಿ ನೋಡಿದೆ ಅಷ್ಟೇ, ನನಗೆ ಬರಲಿ ಆಮೇಲೆ ನೋಡ್ತೀನಿ ಅನ್ನೋ ಆಟಿಟ್ಯೂಡ್ನಲ್ಲೇ ಮುಂದುವರಿತಾ ಇದ್ದಾರೆ ಯತ್ನಾಳ್ ಅವರು. ಮತ್ತೊಂದು ಕಡೆಯಲ್ಲಿ ಈ ಶಿಸ್ತು ಸಮಿತಿ ಕಡೆಯಿಂದ ಒಂದು ನೋಟಿಸ್ ಕೊಡಿಸೋ ಹಂತಕ್ಕೆ ವಿಚಾರವನ್ನು ತೆಗೆದುಕೊಂಡು ಹೋದರೂ ಕೂಡ ಯತ್ನಾಳ್ ಅವರು ರೂಟಿಗೆ ಬರ್ತಿಲ್ಲ ಅನ್ನೋ ವಿಚಾರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತು ಅಧ್ಯಕ್ಷ ವರ್ಸಸ್ ರೆಬೆಲ್ ನಾಯಕ ನಡುವಿನ ಈ ಮುಸುಕಿನ ಗುದ್ದಾಟ, ಇನ್ಫ್ಯಾಕ್ಟ್ ಇದು ಹಾದಿರಂಪ ಬೀದಿರಂಪ ಆಗಿದೆ, ಮುಸುಕಿನ ಗುದ್ದಾಟ ಅಲ್ಲ. ಈ ಬಣ ಬಡಿದಾಟದ ಇವತ್ತಿನ ಅಪ್ಡೇಟ್ ಯಾವ ರೀತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ? ನಾನು ತೆಗಿತಾ ಇದ್ದಾರೆ ಅವ್ರ ಅಪ್ಪನಾಗ ಹೇಳ್ಬೇಕಾಗಿತ್ತ? ನಾ ಮತ್ತೆ ಕಾನ್ಫಿಡೆಂಟ್ ಆಗಿ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವಾರ್. ನೋಟಿಸ್ಗೂ ಹಿಂದೂ ಹುಲಿ ಡೋಂಟ್ ಕೇರ್. ಬಿಜೆಪಿ ಅಂದ್ರೆ ಈಗ ಒಂದೆಡೆ ಮನೆ, ಎಲ್ಲರಿಗೂ ಬೇಕಾಗಿರೋದು ಬರೀ ಬದಲಾವಣೆ. ಯತ್ನಾಳ್ ಮಾತಿನ ಏಟಿಗೆ ವಿಜಯೇಂದ್ರ ಟೀಮ್ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ನಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ದೆಹಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ. ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದ 2ನೇ ದಿನದಲ್ಲಿ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿದೆ. ಪಕ್ಷದ ನಿಲುವಿನ ವಿರುದ್ಧ ಹೇಳಿಕೆ ನೀಡ್ತಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವೂ ಪಾಸ್ ಆಗಿದೆ. ಆದ್ರೆ ಯತ್ನಾಳ್ ಮಾತ್ರ ಯಾವ ನೋಟಿಸ್ಗೂ ಬೆದರುವ ಮಾತೇ ಇಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡ್ತಿದ್ದಾರೆ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ಗೆ ಉತ್ತರ ಈಗಾಗಲೇ ರೆಡಿ ಇದೆ ಅಂತಿದ್ದಾರೆ. ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ? ನನ್ನನ್ನು ತೆಗಿತಾ ಇದ್ದಾರೆ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಮುಖ್ಯಮಂತ್ರಿ, ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ರು, ನಾವು ರಾಜೀನಾಮೆ ಕೊಡ್ತಾ ಇದ್ರು, ಹಂಗೆ ಅನ್ಬೇಕಾಗಿತ್ತು? ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ, ನೀವೆಲ್ಲ ತಿಳ್ಕೊಡ್ರಿ, ಅದು ಮುಗೀತು ಅಂತಾಳೆ. ಏನೂ ಆಗೋದಿಲ್ಲ. ನಾ ಮತ್ತಿಟ್ಟು ಕಾನ್ಫಿಡೆಂಟ್ ಆಗಿನಿ, ನಾ ಮತ್ತಿಟ್ಟು ಗಟ್ಟಿಗೆ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನುವಾಗಲೇ ಬೆಳಗಾವಿಯಲ್ಲಿ ಶಾಸಕಾಂಗ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 9ರಂದು ಚಳಿಗಾಲ ಅಧಿವೇಶನ ಆರಂಭಕ್ಕೂ ಮೊದಲು ಬಿಜೆಪಿ ಶಾಸಕಾಂಗ ಸಭೆ ನಡೆಯಲಿದೆ. ಈ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯತ್ನಾಳ್ಗೆ ಶಿವಾನಂದ ಸ್ವಾಮೀಜಿ ಶಾಪ. ಇನ್ನು ಬಸವಣ್ಣನವರ ಬಗ್ಗೆ ಮಾತನಾಡಿರುವ ಶಾಸಕ ಯತ್ನಾಳ್ ವಿರುದ್ಧ ಶಿವಾನಂದ ಸ್ವಾಮೀಜಿ ಬೆಂಕಿ ಉಗುಳಿದ್ರು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ಬಾರಿ ಯತ್ನಾಳ್ ಗೆಲ್ಲೋದೇ ಇಲ್ಲ ಅಂತ ಶಾಪ ಹಾಕಿದ್ರು. ದಯಮಾಡಿ ಕೇಳಿದಾಗ ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನೀನು ತೀವ್ರವಾಗಿ ಕೇಳಿದಾಗ ನೀನು ಮಾತಾಡೋ ಖಂಡಿಸ್ತಿದ್ದೇವೆ, ಅದನ್ನ ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಾದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತಾನೆ ಇವತ್ತು. ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಇತ್ತ ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರಾಷ್ಟ್ರೀಯ ಬಸವದಳ ಪ್ರತಿಭಟನೆ ನಡೆಸಿತು. ಯತ್ನಾಳ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಯತ್ನಾಳ್ ವಿರುದ್ಧ ಒಂದೆಡೆ ಪಾರ್ಟಿ, ಮತ್ತೊಂದೆಡೆ ಸ್ವಾಮೀಜಿಗಳು ತಿರುಗಿ ಬೀಳ್ತಿವೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲುವುದಕ್ಕೆ ಹಿಂದೂ ಹುಲಿಗೆ ಶಕ್ತಿ ತುಂಬುತ್ತಾ ಇರೋದು ಯಾರು ಎಂಬುವುದೇ ಈಗ ಅನುಮಾನವನ್ನ ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಕಳನ್ನ ತಗೊಂಡು ಕೈಲಾಗದ ಗಂಡನ್ ತಗೊಂಡು ಹೋರಾಡ್ತಾ ಇದ್ದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಏನ್ ಮಾಡ್ಬೇಕು ನಾವು? ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸಿವರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. ಸರ್ಕಾರದಿಂದ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ರಂಪಾಟ ನಡೆದು ಹೋಗಿದೆ. ಸರ್ಕಾರದಿಂದ ನಿವೇಶನ ಸಿಗದೆ ಹೋಗಿದ್ದಕ್ಕೆ ಮಹಿಳೆಯೊಬ್ಬರು ಕಿರಿಕ್ ಮಾಡಿದ್ದಾರೆ. ಮಹಿಳೆಯ ಕೂಗಾಟ ಕೇಳಿ ಸಚಿವರು ಓಡೋಡು ಬಂದಿದ್ದಾರೆ. ಪರಮೇಶ್ವರ್ ಅವರು ಬಂದು ಏನಾಯ್ತು ಅಂತ ಹೇಳಿ ಕೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಚಿರಾನಗರ ವಾಸಿ ರಾಬಿಯಾ ಅಸ್ಲಂ ಪಾಷಾ ಗಲಾಟೆ ಮಾಡಿರೋ ಮಹಿಳೆ. ಸ್ಲಮ್ ಬೋರ್ಡ್ ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಮಹಿಳೆ. ಪ್ರತಿ ವರ್ಷ ಅರ್ಜಿ ಹಾಕಿದ್ರೂ ಕೂಡ ಮನೆ ಸಿಗ್ತಿಲ್ಲ ಅನ್ನೋ ವಿಚಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ ಮಹಿಳೆ.
ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸೀರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು, 4 ತಿಂಗಳು ಬಾಡಿಗೆ ಕಟ್ಟಬೇಕು. ದರ್ಗಾದಲ್ಲಿ ಮಲ್ಕೊಂತಿದೀವಿ. ತಾತ್ಕಾಲಿಕವಾಗಿ ನಿವೇಶನ ಕೊಡೋ ಹಕ್ಕಿದೆ, ಸರ್ಕಾರದಲ್ಲಿದೆ. ತಾತ್ಕಾಲಿಕವಾಗಿ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡುವಂತ ಹಕ್ಕು ಸರ್ಕಾರಕ್ಕಿದೆ. ಆದ್ರೂ ಯಾಕೆ ಕೊಡ್ತಾ ಇಲ್ಲ ಅವರು? ಶಾಸಕರ ಮನೆಯಲ್ಲಿ ರಾತ್ರಿ 9 ಗಂಟೆವರೆಗೂ ಕಾದಿದ್ದೀನಿ ನಾನು. ಒಂದು ನೀವು ಮಕ್ಕಳನ್ನ ತಗೊಂಡು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಅವರು. ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು. ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ತವ್ರ ಮನೆ ಚಿಕ್ಕನಾಗ್ನಳ್ಳಿ, ಶಿರಾಗೆ ಕೊಟ್ಟಿರೋದು ನಮಗೆ ಮನೆ ಇಲ್ಲ ಸರ್. ಶಾಸಕರು ಬಂದು TB ಜಯಚಂದ್ರ ಸರ್ ಶಿರಾ ತಾಲೂಕುರ್ದು ಕೇಳಿದ್ರೆ ಕೊಡ್ತೀವಿ, ಕೊಡೋ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಇರಿ, ಸಾಯ್ರಿ ನೀವು ಸರ್. ನಾವು ಮಕ್ಳನ್ನ ತಗೊಂಡು ಸಾಯ್ಬೇಕಂದ್ರೆ ಸಾರಿ ನೀವು, ನಮ್ಗೆ ಬೇಕು ಅಂತ ಅಂತಾರೆ ಜಯಚಂದ್ರ ಸರ್ ಅವರು. ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿದ್ದೀನಿ ನಾನು ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ಮ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಳನ್ನ ತಗೊಂಡು ಕೈಲಾಗದ ಗಂಡನ್ ತಗೊಂಡು ಹೋರಾಡ್ತಾ ಇದ್ದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಏನ್ ಮಾಡ್ಬೇಕು ನಾವು? ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸೀರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. ಸರ್ಕಾರದಿಂದ ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು, ಈ ಮೂಡ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಅನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.